ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷದ ವಿರುದ್ಧವಾಗಲಿ ಪಕ್ಷದ ಈ ಇತಿಮಿತಿಯನ್ನು ಬಿಟ್ಟು ಮಾಡಿರ್ತಕ್ಕಂಥದ್ದು ಯಾವುದೇ ಕೆಲಸ ಇಲ್ಲ. ನೋಡಿ, ಅವ್ರ ಹಿಂದೆ ಒಂದ್ಸರಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಪಕ್ಷ ನಿರಾಕರಣೆ ಮಾಡ್ತು. ಬಹುಶಃ 94ರಲ್ಲಿ ನಿರಾಕರಣೆ ಮಾಡಿದಾಗ ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ರು. ಇಂಡಿಪೆಂಡೆಂಟ್ ಆಗಿ ಗೆದ್ದು ಯಾವತ್ತು ಜನತಾದಳದ ಸರ್ಕಾರ, ದೇವೇಗೌಡರ ಬೊಮ್ಮಾಯಿ ಅವರು, ದೇವೇಗೌಡರು, ಈ ಸಿಂಧ್ಯಾ ಅವರ ಸರ್ಕಾರ ಇತ್ತವತ್ತು. ಈ ಸರ್ಕಾರದಲ್ಲಿ ಅವ್ರು ಮನ್ಸು ಮಾಡಿದ್ರೆ ಅವತ್ತು ಅವರು ಮಂತ್ರಿ ಆಗ್ಬೋದಾಗಿತ್ತು ಸೇರ್ಕೊಂಡು. ಅವ್ರಿಗೆ ಅಧಿಕಾರದ ದಾಹ ಇದ್ದಿದ್ರೆ, ಅಧಿಕಾರದ ಆಸೆ ಇದ್ದಿದ್ರೆ ಅವ್ರು ಹೋಗಲ್ಲಿ ಮಂತ್ರಿ ಆಗ್ಬೋದಾಗಿತ್ತು. ಆದ್ರೆ ಅವ್ರು ಹೇಳಿದ್ರು, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ, ನಾನು ವೈಯಕ್ತಿಕ ವರ್ಚಸ್ಸಲ್ಲಿ ಗೆದ್ದಿರ್ಬೋದು, ಆದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತೇಳಿ ಕಾಂಗ್ರೆಸ್ ಪಕ್ಷನೇ ಸೇರಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ನೆಕ್ಸ್ಟ್ 99ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಅವ್ರದ್ದು ಪಾತ್ರ ದೊಡ್ಡದಿತ್ತು ಅಲ್ವಾ. ಈ ತರ ಇದ್ದಂತ ವಿಚಾರವನ್ನ ಸುಮ್ಮನೆ ಹೊರಟೋಯ್ತಾರೆ ನಾವು. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕೆ ಅಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥವ್ರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದು? ಹೈಕಮಾಂಡ್. ಅದಕ್ಕೆ ಎಲ್ಲರೂ ತಲೆಬಾಗಬೇಕು. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡರವರೆಗೂ ಕೂಡ ನಾವು ತಲೆ ಬಾಗ್ಲೇಬೇಕು. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೆನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯನವ್ರು 2 ಗಂಟೆ ಇರ್ತೀವಿ ಅಂತ.